ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಹೇಳ್ತಾರೆ, ಏನಂತ ಹೇಳ್ತಾರೆ? ಬಿಜೆಪಿ ಅಂದ್ರೆ ಬ್ರಿಟಿಷ್ ಜನತಾ ಪಾರ್ಟಿ ಅಂತ ಹೇಳ್ತಾರೆ. ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣದ ಕೊರತೆ ಇದೆ ಅಂತ ಕಾಣಿಸುತ್ತೆ. ಬಿಜೆಪಿ ಪಕ್ಷವನ್ನ ಸ್ಥಾಪಿಸಿದ್ದು ಭಾರತೀಯರು, ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪಿಸಿದ್ದು ಬ್ರಿಟಿಷರು. ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳಾಗಿರ್ಬೋದು, ಅವರಿಗೆ ಬೇಕಾಗಿರುವ ಸಮವಸ್ತ್ರಗಳಾಗಿರ್ಬೋದು, ಶಾಲಾ ರಿಪೇರಿಯ ಖರ್ಚು ವೆಚ್ಚಗಳು, ಇದರ ಬಗ್ಗೆ ಅಂದ್ರೆ ನಿಮ್ಮ ಖಾತೆಯ ಬಗ್ಗೆ ನೀವು ಯೋಚನೆಯನ್ನ ಮಾಡಿ. ಸುಮ್ಮನೆ ಬೇಡದಂತಹ ವಿಚಾರಗಳಿಗೆ ಹೋಗಿ ನಿಮ್ಮ ಹೆಸರನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ನೀವುಗಳು ಮಾಡ್ತಾ ಇರೋದು, ನೀವೇ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಪಕ್ಕದಲ್ಲಿರುವ ಕಲ್ಲಿನ ಮನೆಗೆ ಕಲ್ಲನ್ನ ಹೊಡೆಯೋದಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲ ಶಿಕ್ಷಣ ಮಂತ್ರಿಗಳೇ, ನಿಮ್ಮ ಪಕ್ಷದಲ್ಲಿರೋರೆಲ್ಲ ಇದೇ ರೀತಿಯಾಗಿನ ಈ ಗೃಹ ಖಾತೆಯನ್ನು ನಿರ್ವಹಿಸಬೇಕಾಗಿರುವಂತಹ ವಿಚಾರವಾಗಿ ಐಟಿ-ಬಿಟಿ ಸಚಿವರು ಬಂದು ಮಾತನಾಡ್ತಾರೆ. ಈ ಕೃಷಿ ಇಲಾಖೆಯ ಬಗ್ಗೆ ಕಾರ್ಮಿಕ ಇಲಾಖೆಯವರು ಬಂದು ಮಾತನಾಡ್ತಾರೆ. ಕಾರ್ಮಿಕ ಇಲಾಖೆಯ ಬಗ್ಗೆ ಕೃಷಿ ಇಲಾಖೆಯವರು ಬಂದು ಮಾತನಾಡ್ತಾರೆ. ಎಲ್ಲ ಉಲ್ಟಾ ಸೀದಾ. ಅವರವರ ಖಾತೆಗಳನ್ನ ಅವರವರು ನಿರ್ವಹಿಸದೇ ಇಲ್ಲ, ಬೇರೆ ಬೇರೆಯವರ ಖಾತೆಯ ಬಗ್ಗೆ ಎಲ್ಲ ಹೋಗಿ ಮಾತುಗಳನ್ನಾಡ್ತಾ ಇರ್ತಾರೆ. ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಮುಖ್ಯಮಂತ್ರಿಗಳ ಸ್ಥಾನ ಏನಾದ್ರೂ ಬದಲಾವಣೆ ಆದ್ರೆ ನಿಮ್ಮ ಖಾತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಕೇವಲ ಇಂತಿಂತಹ ಹೇಳಿಕೆಗಳನ್ನ ದಯಮಾಡಿ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.